ಹಲೋ ವೀಕ್ಷಕರೇ, ಎಲ್ಲರಿಗೂ ಕಲಿನಲ್ಲಿ ಟಿವಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಬನ್ನಿ. ಹೌದು ಗೆಳೆಯರೆ, ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್. ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಸುದ್ದಿಗೋಷ್ಠಿಯಲ್ಲಿ ಯಾವ ಕಂತಿನ ಹಣ ಯಾವಾಗ ಬರುತ್ತೆ ಎಂಬುದನ್ನು ಸಹ ಸ್ಪಷ್ಟವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾವೆಲ್ಲ ಪ್ರಶ್ನೆಗಳನ್ನ ಸುದ್ದಿಗೋಷ್ಠಿಯಲ್ಲಿ ಕೇಳಲಾಗಿತ್ತು ಎಂಬುದನ್ನು ನಾನು ಹೇಳುತ್ತೇನೆ. ನೋಡಿ ಯಾವ ಕಂತಿನ ಹಣ ಯಾವಾಗ ಬರುತ್ತೆ ಎಂಬುದೇ ನಮಗೆ ಗೊತ್ತಾಗ್ತಾ ಇಲ್ಲ. 21ನೇ ಕಂತಿನ ಹಣ ಕೆಲವರಿಗೆ ಬಂದೇ ಇಲ್ಲ. ಹಾಗೆ ನೀವು ಒಂದೇ ಸಲ 21ನೇ ಕಂತಿನ ಹಣ ಬಂತು, 20ನೇ ಕಂತಿನ ಹಣ ಬಂತು ಅಂತ ಹೇಳುತ್ತೀರಾ. ಆದರೆ ಕೆಲವರಿಗೆ ಯಾವುದು ಕಂತಿನ ಹಣ ಬಂದಿಲ್ಲ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾವು ಹೇಗೆ ತಿಳಿದುಕೊಳ್ಳುವುದು? ಹಾಗೆ ನೀವು ಹಣವನ್ನು ಹಾಕಿದ ಮೇಲೆ ನಾವು ಹೋಗಿ ಬ್ಯಾಂಕಿಗೆ ಚೆಕ್ ಮಾಡಿ ಬಂದಿದ್ದೇವೆ, ಅಲ್ಲಿ ಇನ್ನೂ ಬಂದಿಲ್ಲ ಅಂತ ಹೇಳುತ್ತಾರೆ. ನಮಿಗೂ ಬ್ಯಾಂಕಿಗೆ ಓಡಾಡಿ ಸಾಕಾಗಿದೆ ಎಂದು ಗೃಹಲಕ್ಷ್ಮಿಯರ ಒಂದು ಅಳಲನ್ನು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮುಂದೆ ಇಡುತ್ತಾರೆ. ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೀಗೆ ಉತ್ತರಿಸುತ್ತಾರೆ. ನೋಡಿ, ಗೃಹಲಕ್ಷ್ಮಿಯರು ಸಹ ಬ್ಯಾಂಕಿಗೆ ಹೋಗೋ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ನಾವು ಯಾವ ಕಂತಿನ ಹಣವನ್ನು ಹಾಕುತ್ತೀವೋ ಆ ಕೂಡಲೇ ಹಣ ಸಂದಾಯ ಆದ ಕೂಡಲೇ ಅವರ ಖಾತೆಗೆ ಯಾವಾಗ ಜಮಾ ಆಗುತ್ತದೋ ಆ ಸಮಯಕ್ಕೆ ನಿಗದಿತವಾಗಿ ಅವರ ಮೊಬೈಲ್ಗೆ ಒಂದು ಮೆಸೇಜ್ ಸಹ ನಮ್ಮ ಕಡೆಯಿಂದ ಹೋಗುತ್ತದೆ, ನಿಮ್ಮ ಖಾತೆಗೆ ಹಣ ಬಂದು ತಲುಪಿದೆ ಅಂತ ಹೇಳಿ. ಆಗ ಗೃಹಲಕ್ಷ್ಮಿಗೆ ತಿಳಿದು ಬರುತ್ತೆ. ಆದ ಕಾರಣ ಯಾವ ಗೃಹಲಕ್ಷ್ಮಿಯರು ಸಹ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವ ಅಗತ್ಯ ಇರುವುದಿಲ್ಲ ಅಂತನೂ ಸಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆ 21ನೇ ಕಂತಿನ ಹಣ ಕೆಲವರಿಗೆ ಜಮಾ ಆಗದೆ ಇರುವ ಕಾರಣ ಈ ಶೀಘ್ರದಲ್ಲೇ ಅವರಿಗೆಲ್ಲರ ಖಾತೆಗೆ ಬಂದು ತಲುಪುತ್ತದೆ. ಯಾರಿಗೆಲ್ಲ ಬಂದಿಲ್ವೋ ಅವರಿಗೆ 21ನೇ ಕಂತಿನ ಹಣದ ತನಕ ಶೀಘ್ರವೇ ಬಂದು ತಲುಪುತ್ತದೆ. ಹಾಗೆ 22ನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನ ಹಣ ಶೀಘ್ರವೇ ರಿಲೀಸ್ ಆಗುತ್ತೆ ಅಂತ ಹೇಳಿ ಸಹ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೊಂದನ್ನು ಸಹ ಹೇಳುತ್ತಾರೆ. ಒಬ್ಬ ಮಹಿಳೆಗೆ ನಾವು 42,000 ರೂಪಾಯಿ ಒಂದು ಕುಟುಂಬಕ್ಕೆ ಬರೀ ಗೃಹಲಕ್ಷ್ಮಿಯಿಂದ ಕೊಟ್ಟಿದ್ದೇವೆ. ಇದುವರೆಗೂ ಸುಮಾರು 1,20,00,000 ಮಹಿಳೆಯರಿಗೆ ನಾವು ಕೊಟ್ಟಿದ್ದೇವೆ. ಒಂದೇ ಒಂದು ಜಿಲ್ಲೆ ಬೆಳಗಾವಿಗೆ ಸುಮಾರು 4,000 ಕೋಟಿಯಷ್ಟು 11 ಲಕ್ಷ ಫಲಾನುಭವಿಗಳಿಗೆ ತಲುಪಿರುತ್ತೇವೆ. ಹಾಗೆ ನೋಡಿ, ನಾವು ಏನು ನುಡಿದಿದ್ದೇವೋ ಅದನ್ನ ನಾವು ನುಡಿದಂತೆ ನಡೆದುಕೊಂಡಿದ್ದೇವೆ. ಏನು ಪಂಚ ಗ್ಯಾರಂಟಿಗಳಲ್ಲಿ ನಾವು ಏನು ಕೊಡ್ತೇವೆ ಅಂತ ಹೇಳಿ ನಾವು ಮಾತನ್ನು ಕೊಟ್ಟಿದ್ದೀವೋ ನಾವು ಮುರಿದಲೆ ಅದನ್ನ ನಾವು ನಿಷ್ಠೆಯಿಂದ ಮಾಡಿ ಕೊಡುತ್ತಿದ್ದೇವೆ. ಹಾಗೆ ನಾವು ಬೇರೆ ಸರ್ಕಾರದಂತೆ ನಾವು ನಿಮಗೆ ಮೋಸ ಮಾಡುತ್ತಿಲ್ಲ. ಏನು ನೀವು ಬಿಜೆಪಿ ಸರ್ಕಾರದ ಬಗ್ಗೆ ಮಾತನಾಡುತ್ತಿರೋ ಇದೇ ಬಿಜೆಪಿ ಸರ್ಕಾರ ಎಲೆಕ್ಷನ್ ಗಿಂತ ಮುಂಚೆ ಏನು ನಾವು ಕೊಡುತ್ತೇವೆ 2,000 ರೂಪಾಯಿ, ನಾವು ಗೆದ್ದರೆ 2,000 ರೂಪಾಯಿ ಏನ್ ಕೊಡ್ತೀವಿ ಅಂತ ಹೇಳಿದ್ರು ಇದೇ ಬಿಜೆಪಿ ಸರ್ಕಾರ ಗೆದ್ದ ಮೇಲೆ ಅನುಷ್ಠಾನಕ್ಕೆ ಬಂದ ಕೂಡಲೇ ಇದೇ ಮಹಾರಾಷ್ಟ್ರದಲ್ಲಿ ನೀವು ಒಂದು ಸಲ ಪರಿಶೀಲನೆ ಮಾಡಿ ನೋಡಿ. ಇದೇ ಮಹಾರಾಷ್ಟ್ರದಲ್ಲಿ ಗೆದ್ದ ಮೇಲೆ 2 ತಿಂಗಳಷ್ಟೇ 2,000 ಕೊಟ್ಟು ಆಮೇಲೆ 1,500 ರೂಪಾಯಿ ಕೊಡುತ್ತೇವೆ, ನಮ್ಮ ಹತ್ತಿರ ದುಡ್ಡಿಲ್ಲ ಅಂತ ಹೇಳಿ ಅವರ ಮಾತನ್ನೇ ಮುರಿದುಕೊಂಡಿದ್ದಾರೆ. ಇದನ್ನು ನೀವು ಮಹಾರಾಷ್ಟ್ರದಲ್ಲಿ ಕಂಡು ಬರಬಹುದು. ಆದರೆ ನಾವು ಏನು ಮಾತನ್ನು ಕೊಟ್ಟಿದ್ದೀವೋ ನಾವು ಅದನ್ನ ಮುರಿದಿಲ್ಲ. ನಾವು ಏನು ಹೇಳುತ್ತೀವೋ ಅದನ್ನ ಮಾಡುತ್ತೇವೆ. ಆದರೆ ನಿಗದಿತ ಸಮಯ ಆಗದೆ ಇರಬಹುದು, ಆದ್ರೆ ಖಂಡಿತವಾಗ್ಲೂ ನಾವು ನುಡಿದಂತೆ ಮಾಡುವ ಸರ್ಕಾರ ನಮ್ಮದು. ಇದರ ಬಗ್ಗೆ ಯಾವುದೇ ತರ ಟೀಕೆಗಳು ಬೇಡ, ಯಾವುದೇ ತರ ಸಂದೇಹವೂ ಬೇಡ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಇತ್ತು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತನಾಡಿದ ಮಾತುಗಳು. ಹಾಗೆ ಯಾರಿಗೆಲ್ಲ ಇನ್ನು ಬಂದಿಲ್ವೋ 21ನೇ ಕಂತಿನ ಹಣ ಶೀಘ್ರವೇ ಬರುತ್ತದೆ. ಇನ್ನು ಯಾರಿಗೆಲ್ಲ ಏನಾದ್ರೂ ಸಂದೇಹ ಇದ್ದಲ್ಲಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ದಯವಿಟ್ಟು ನನ್ನ ಒಂದು ಕಮೆಂಟ್ಗೆ ನಿಮ್ಮ ಏನು ಪ್ರಶ್ನೆ ಇದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದರೆ ನಾನು ಅದಕ್ಕೆ ಉತ್ತರಿಸಲು ಪ್ರಯತ್ನ ಪಡುತ್ತೇನೆ. ಹಾಗೆ ನನ್ನ ವಿಡಿಯೋಸ್ನ ಇನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ವಿಡಿಯೋಸ್ಗೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋಸ್ನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರಲಿ. ಧನ್ಯವಾದಗಳು.